ಬಂಧನದ ಬೆನ್ನಲ್ಲೇ ಭವಾನಿ ರೇವಣ್ಣಗೂ ಸಂಕಷ್ಟ ಎದುರಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿಯಿಂದ ಭವಾನಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭವಾನಿ ರೇವಣ್ಣ ಹೆಸರು ಉಲ್ಲೇಖಿಸಿದ್ದಾರೆ. ಇಲ್ಲಿ ಸಂತ್ರಸ್ತೆಯ ಪುತ್ರ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರು ಇದೆ. ಬಂಧನದಲ್ಲಿರುವಂತಹ ಸತೀಶ್ ಬಾಬು ಭವಾನಿ ಕರೆಯುತ್ತಿದ್ದಾರೆ ಅಂತ ತಮ್ಮ ತಾಯಿಯನ್ನ ಕರ್ಕೊಂಡು ಹೋಗಿದ್ದರು ಅಂತೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣರನ್ನ ವಿಚಾರಣೆ ನಡೆಸಲಿದ್ದಾರೆ ಎಸ್ಐಟಿ ಅವರು. ಈಗಾಗಲೇ ಭವಾನಿ ರೇವಣ್ಣಗೆ ನೋಟಿಸ್ ತಲುಪಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ರೇವಣ್ಣ ಅವರು ಈಗಾಗಲೇ ಬಂಧನದಲ್ಲಿ ಇದ್ದಾರೆ. ಅವರಿಗೆ ಜೈಲ ಪೊಲೀಸ್ ಕಸ್ಟಡಿನ ಎನ್ನುವಂಥ ಪ್ರಶ್ನೆ ಹುಟ್ಕೊಂಡಿರುವಂಥ ಈ ಸಂದರ್ಭದಲ್ಲಿ ಈಗ ಭವಾನಿ ರೇವಣ್ಣ ಅವರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿಯಿಂದ ಭವಾನಿಗೆ ನೋಟಿಸನ್ನು ಕೊಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಭವಾನಿ ರೇವಣ್ಣ ಹೆಸರನ್ನ ಸಂತ್ರಸ್ತೆಯ ಪುತ್ರ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಭವಾನಿ ರೇವಣ್ಣಗೂ ಕೂಡ ಈಗ ನೋಟಿಸನ್ನು ಕೊಡಲಾಗಿದೆ. ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಂಧನದಲ್ಲಿರುವಂಥ ಸತೀಶ್ ಬಾಬು ಭವಾನಿ ಕರೆಯುತ್ತಿದ್ದಾರೆ ಅಂತೇಳಿ ತಮ್ಮ ತಾಯಿಯನ್ನು ಕರ್ಕೊಂಡು ಹೋಗಿದ್ರು ಅಂತೇಳಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಬಂಧನದಲ್ಲಿರುವಂಥ ಸತೀಶ್ ಬಾಬು ಭವಾನಿ. ಈ ಹಿನ್ನೆಲೆ ಭವಾನಿ ರೇವಣ್ಣರನ್ನ ವಿಚಾರಣೆ ನಡೆಸಲಿದ್ದಾರೆ ಎಸ್ಐಟಿ ತಂಡದವರು ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಒಂದು ಕಡೆಯಲ್ಲಿ ರೇವಣ್ಣ ಬಂಧನದಲ್ಲಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಚಿಂತೆ ಇದೆ ಅವರಿಗೆ. ಮುಂದೆ ಏನು ಮಾಡೋದು, ಮಗನ ಭವಿಷ್ಯ, ಕುಟುಂಬದ ಪ್ರತಿಷ್ಠೆಯ ಪ್ರಶ್ನೆ, ಈ ಎಲ್ಲದರ ನಡುವೆ ಭವಾನಿ ರೇವಣ್ಣಗೂ ಕೂಡ ನೋಟಿಸ್ ಜಾರಿ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ? ಸಂಪತ್, ಈಗಾಗಲೇ 2-3 ದಿನಗಳ ಹಿಂದೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ನಿನ್ನೆ ರೇವಣ್ಣ ಅವರನ್ನ ಬಂಧನ ಮಾಡಾದ್ಮೇಲೆ ಮತ್ತಷ್ಟು ಸಂಕಷ್ಟ ಎದುರಾಗಿರುವಂತ ಭವಾನಿ ರೇವಣ್ಣ ಅವರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯಕ್ಕೆ ಇದೊಂದು ಭಾಗ ಆಯ್ತು ಅಂತಂದ್ರೆ ಇನ್ನು ಇವತ್ತು ಏನೆಲ್ಲ ಪ್ರೊಸೀಜರ್ಗಳು ಆಗ್ಬೋದು ಅನ್ನೋದನ್ನ ನೋಡೋದಾದ್ರೆ, ಇನ್ನು ನಿನ್ನೆ ಏನು ಬಂಧನ ಆಗಿದ್ರು ರೇವಣ್ಣ ಅವರು, ಅರೆಸ್ಟ್ ಆಗಿರುವಂತಹ ರೇವಣ್ಣ ಅವರನ್ನ ಇವತ್ತು ಮಧ್ಯಾಹ್ನ ನಂತರ ಜಡ್ಜ್ ಕೋರಮಂಗಲದಲ್ಲಿರುವಂತಹ ಜಡ್ಜ್ ಮನೆಗೆ ಅಧಿಕಾರಿಗಳು ಹಾಜರುಪಡಿಸ್ತಾರೆ. ಇನ್ನು ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಸಾಕಷ್ಟು ಸ್ಥಿತಿಯಲ್ಲೂ ಕೂಡ ರೇವಣ್ಣ ಅವರು ಇರುವಂತದ್ದು. ಅದಾದ್ಮೇಲೆ ಏನಾದ್ರೂ ನ್ಯಾಯಾಂಗ ಬಂಧನಕ್ಕೆ ಇವತ್ತು ಕೊಟ್ರೆ ಇವತ್ತು ಪರಪನಾಗ್ರಹ ಮೇಲೆ ಕಳೆಯಬೇಕಾಗತ್ತೆ. ನಾಳೆ ಮತ್ತೆ ಕೋರ್ಟ್ ವಿಚಾರಣೆಯನ್ನು ಕೂಡ ನಡೆಸುತ್ತೆ. ಯಾಕಂತಂದ್ರೆ ಕಸ್ಟಡಿಗೆ ಕೇಳೋರಿದ್ದಾರೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರನ್ನ. ಇನ್ನು ಅರೆಸ್ಟ್ ಆಗಿರುವಂತಹ ರೇವಣ್ಣ ಅವರ ಮುಂದಿನ ಆಯ್ಕೆಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ, ರೆಗ್ಯುಲರ್ ಜಾಮೀನಿಗೆ ರೇವಣ್ಣ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಸಂತ್ರಸ್ತೆ ಪತ್ತೆಯಾಗಿರೋದ್ರಿಂದ ರೇವಣ್ಣಗೂ ಕೇಸ್ಗೂ ಸಂಬಂಧ ಇಲ್ಲ ಅಂತ ವಾದವನ್ನ ಮಂಡಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಏನಾದ್ರೂ ಅರ್ಜಿ ಸಲ್ಲಿಸುವುದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಜಾಮೀನು ಏನಾದ್ರು ರದ್ದಾಯ್ತು ಅಂತಂದ್ರೆ ಹೈಕೋರ್ಟ್ಗೂ ಕೂಡ ಹೋಗುವಂತಹ ಅನಿವಾರ್ಯತೆ ಎದುರಾಗುತ್ತೆ. ಇದೆಲ್ಲವೂ ಕೂಡ ಕಿಡ್ನಾಪ್ ಆದಂತಹ ಸಂತ್ರಸ್ತೆ ನೀಡುವಂತಹ ಹೇಳಿಕೆಗಳ ಮೇಲೂ ಕೂಡ ನಿರ್ಧಾರ ಆಗುತ್ತೆ. ಇನ್ನು ರೇವಣ್ಣ ವಿರುದ್ಧ ಸಂತ್ರಸ್ತೆ ಏನಾದ್ರೂ ಹೇಳಿಕೆ ಕೊಟ್ರೆ ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಕಿಡ್ನಾಪ್ ಮತ್ತು ಕಿರುಕುಳ ಆರೋಪ ಸಾಬೀತಾದ್ರೆ ಜಾಮೀನು ಸಿಗೋದು ಡೌಟ್ ಆಗುತ್ತೆ. ಇನ್ನು ಇವತ್ತು ಎಸ್ಐಟಿ ಅಧಿಕಾರಿಗಳು ನಾವು ಮಧ್ಯಾಹ್ನದ ನಂತರ ರೇವಣ್ಣ ಅವರನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಏನಾದ್ರೂ ಕೋರ್ಟ್ ವಿವೇಚನೆ, ಅದು ಜಡ್ಜ್ ವಿವೇಚನೆಗೂ ಕೂಡ ಬಿಟ್ಟಿದ್ದು. ಅವರು ಜೇಸಿಗೆ ಕೊಟ್ರೆ ಜೇಸಿಗೆ, ಇಲ್ಲ ಕಸ್ಟಡಿಗೆ ಕೊಟ್ರೆ ಕಸ್ಟಡಿಗೆ. ಆದ್ರೆ ಆಲ್ಮೋಸ್ಟ್ ಆಲ್ ರೇವಣ್ಣ ಅವರನ್ನ ಇವತ್ತು ಆ ಜೇಸಿಗೆ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ನ್ಯಾಯಾಂಗ ಬಂಧನವಾದ್ರೆ ರೇವಣ್ಣರನ್ನ ಪರಪನಾಗ್ರಹರ ಜೈಲಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಬಿಟ್ಟು ಬರ್ತಾರೆ. ನಾಳೆ ಕೋರ್ಟ್ ಓಪನ್ ಆದ್ಮೇಲೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋದಕ್ಕೂ ಕೂಡ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ನಾಳೆಯೂ ಜಾಮೀನು ಸಿಗದಿದ್ರೆ ರೇವಣ್ಣರನ್ನ ಪೊಲೀಸ್ ಕಸ್ಟಡಿಗೆ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳು ಕೂಡ ಪಡಿತಾರೆ. ಇನ್ನು ರೇವಣ್ಣ ಬಂಧನದ ಬೆನ್ನಲ್ಲೇ ಅವರ ಭವಾನಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಿರುವುದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಇನ್ನು ರಾತ್ರಿ ಎಲ್ಲ ರೇವಣ್ಣ ಅವರು ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಮತ್ತಷ್ಟು ಅವರು ವಿಚಲಿತರಾಗಿರುವಂತದ್ದು. ಸರಿಯಾಗಿ ನಿದ್ದೆಯನ್ನು ಕೂಡ ಮಾಡಿಲ್ಲ. ಕುಟುಂಬದ ಭವಿಷ್ಯ ಆಗಿರ್ಬೋದು, ಮಗನ ಭವಿಷ್ಯ ಆಗಿರ್ಬೋದು, ರಾಜಕೀಯ ಜೀವನ ಆಗಿರ್ಬೋದು, ಈ ಎಲ್ಲದರ ಬಗ್ಗೆನೂ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಆಯ್ತು ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.